ಮತದಾನದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಹತ್ವದ ತಿರುವು ಸಿಗ್ತಾ ಇದೆ. ಬಿವೈ ವಿಜಯೇಂದ್ರಗೆ ಇವತ್ತು ಸತ್ಯ ಶೋಧ ವರದಿಯನ್ನ ಸಲ್ಲಿಕೆ ಮಾಡಲಾಗುತ್ತೆ. ಸಿಟಿ ರವಿ ವರದಿಯಲ್ಲಿ ಯಾರ ಹೆಸರನ್ನ ಇಲ್ಲಿ ಉಲ್ಲೇಖ ಮಾಡಲಾಗಿದೆ ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗ್ತಾ ಇದೆ. ನೋಡಿ, ಇತ್ತ ಧರ್ಮಸ್ಥಳದಲ್ಲಿ ಬಿವೈ ವಿಜಯೇಂದ್ರ ಅವರು ವಿಶೇಷವಾಗಿ ಪೂಜೆಯನ್ನ ಸಲ್ಲಿಕೆ ಮಾಡಿದ್ದಾರೆ. ನಿನ್ನೆ ರಾತ್ರಿಯಿಂದಲೇ ಧರ್ಮಸ್ಥಳದಲ್ಲಿ ಉಳ್ಕೊಂಡಿದ್ದಾರೆ ಬಿವೈ ವಿಜಯೇಂದ್ರ. ಇವತ್ತು ಮಂಜುನಾಥ ಸನ್ನಿಧಿಯಲ್ಲೇ ವಿಜಯೇಂದ್ರ ಸುದ್ದಿಗೋಷ್ಠಿಯನ್ನ ಕೂಡ ನಡೆಸಿದ್ದಾರೆ. ಸತ್ಯಶೋಧ ವರದಿಯಲ್ಲಿ ಇರುವಂತಹ ಶಾಸಕರಿಗೆ ಶಾಕ್ ಮೇಲೆ ಶಾಕ್ ಎದುರಾಗ್ತಾ ಇದೆ. ನೋಡಿ, ಅಡ್ಡ ಮತದಾನ ಆಗಿದೆ, ಅಡ್ಜಸ್ಟ್ಮೆಂಟ್ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸ್ವಪಕ್ಷದ ನಾಯಕರೇ ಇಲ್ಲಿ ಗಂಭೀರವಾದಂತಹ ಆರೋಪವನ್ನ ಮಾಡ್ಕೊಂತಾ ಬಂದಿದ್ದಾರೆ. ಸೊ ಹಾಗಾಗಿ ಅಡ್ಡ ಮತದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದರಲ್ಲಿ ಯಾವುದೇ ರೀತಿಯಾದಂತಹ ನನ್ನ ಕೈವಾಡವಿಲ್ಲ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಧರ್ಮಸ್ಥಳ ಮಂಜುನಾಥನ ಹೆಸರನ್ನ ಇಲ್ಲಿ ಉಲ್ಲೇಖವನ್ನ ಮಾಡಿದ್ರು. ಧರ್ಮಸ್ಥಳ ಮಂಜುನಾಥನನ್ನ ಎಳೆದು ತರುವಂತಹ ಕೆಲಸವನ್ನ ಇಲ್ಲಿ ಬಿವೈ ವಿಜಯೇಂದ್ರ ಅವ್ರು ಮಾಡಿದ್ರು. ನಾನು ಯಾವುದೇ ರೀತಿಯಾದಂತಹ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡಿಲ್ಲ ಅಂತ ಅವರು ಇಲ್ಲಿ ಪ್ರಸ್ತಾಪ ಕೂಡ ಮಾಡಿದ್ರು. ಸೊ ಹಾಗಾಗಿ ನಿನ್ನೆಯೇ ವಿಜಯೇಂದ್ರ ಅವರು ಧರ್ಮಸ್ಥಳಕ್ಕೆ ತೆರಳಿ ಅಲ್ಲೇ ಉಳಿದುಕೊಂಡು ವಿಶೇಷವಾಗಿ ಪೂಜೆ ಪುನಸ್ಕಾರ ಇವೆಲ್ಲವನ್ನ ಕೂಡ ಮಾಡಿದ್ದಾರೆ. ಮತ್ತೆ ಇದರ ಜೊತೆಗೆ 1,001 ರೂಪಾಯಿ ಕಾಣಿಕೆಯನ್ನ ಕೂಡ ಹಾಕಿದ್ದಾರೆ. ಯಾಕಾಗಿ ಅನ್ನೋ ಪ್ರಶ್ನೆ. ಡಿಕೆಶಿ ಜೊತೆ ಆತ್ಮೀಯತೆ ಇಲ್ಲ ಅಂತ ಹೇಳಿ ವಿಜಯೇಂದ್ರ ಅವರು ಸ್ಪಷ್ಟತೆಯನ್ನ ಕೊಡ್ತಾ ಇದ್ದಾರೆ. ನೋಡಿ, ನಾನು ಅಧ್ಯಕ್ಷನಾಗಿ ಕೀಳು ಮಟ್ಟದ ಕೆಲಸವನ್ನ ಮಾಡೋದಿಲ್ಲ. ಯತ್ನಾಳ್ ಪ್ರಕಾರ ಬಿವೈ ವಿಜಯೇಂದ್ರ ಅವರು ನಕಲಿ ಸಹಿ ಮಾಡಿದ್ದು ನಿಜಾನ? ಅಪ್ಪನ ಸಹಿ ನಕಲಿ ಮಾಡಿರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಯಾಕೆ ಬಿವೈ ವಿಜಯೇಂದ್ರ ಅವರು ಕ್ಲಾರಿಟಿಯನ್ನ ಕೊಡೋದಕ್ಕೆ ರೆಡಿ ಇಲ್ಲ? ಆರೋಪ ಎಲ್ಲವೂ ಕೂಡ ಸುಳ್ಳು ಅಂತ ಹೇಳಿ ಪ್ರಮಾಣ ಮಾಡಿದ್ರೆ ಮುಗಿದು ಹೋಗ್ತಾ ಇತ್ತಲ್ಲ. ಎಲ್ಲದ್ರ ಬಗ್ಗೆ ವಿಜಯೇಂದ್ರ ಧರ್ಮಸ್ಥಳದಲ್ಲೇ ಕ್ಲಾರಿಟಿಯನ್ನ ಕೊಡ್ತಾರಾ ಅನ್ನೋದು ಸದ್ಯಕ್ಕಿರುವಂತಹ ಕುತೂಹಲ. ಯಾವಾಗ ನೋಡಿ ಬಿವೈ ವಿಜಯೇಂದ್ರ ಅವರ ಮೇಲೆ ಯತ್ನಾಳ್ ಅವರು ಗಂಭೀರವಾದಂತಹ ಆರೋಪವನ್ನ ಮಾಡಿದ್ರು, ಆಗಿಲಿಂದಲೇ ಕೂಡ ಇಲ್ಲಿಯವರೆಗೂ ಕೂಡ ಯಾವುದೇ ರೀತಿಯಾದಂತಹ ಕ್ಲಾರಿಟಿ ಕೊಡುವಂತಹ ಕೆಲಸವನ್ನ ಇಲ್ಲಿ ಬಿವೈ ವಿಜಯೇಂದ್ರ ಅವರು ಮಾಡ್ಕೊಂತ ಬಂದಿಲ್ಲ. ಸೊ ಹಾಗಾಗಿ ಇದೀಗ ಯತ್ನಾಳ್ ಅವರು ಕೇಳ್ತಾ ಇದ್ದಾರೆ, ಸೊ ನೀವು ಎಲ್ಲ ಕ್ಲಾರಿಟಿ ಕೊಡ್ಬೇಕು ಅಂತಂದ್ರೆ ಧರ್ಮಸ್ಥಳ ಮಾತಾಡ್ತಿದ್ರೆ ನೀವು ಧರ್ಮಸ್ಥಳ ಮಂಜುನಾಥನ ಮೊರೆ ಹೋಗ್ತೀರಿ, ಧರ್ಮಸ್ಥಳದ ಮಂಜುನಾಥನ ಕೃಪಾ ಕಟಾಕ್ಷ ನಮ್ಮ ಮೇಲಿದೆ ಅಂತ ಹೇಳ್ತೀರಿ. ಹಾಗಿದ್ರೆ ನಿಮ್ಮ ತಂದೆಯವರು ಆಡಳಿತ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ, ಸಿಎಂ ಆಗಿದ್ದಂತಹ ಸಂದರ್ಭದಲ್ಲಿ ನೀವೇ ಒಂದಷ್ಟು ಕಡತಗಳನ್ನ ನೋಡ್ತಾ ಇದ್ರಿ. ಸಹಿ ಹಾಕುವಂತಹ ಅಂದ್ರೆ ಫೋರ್ಜರಿ ಮಾಡುವಂತಹ ಕೆಲಸವನ್ನ ನೀವು ಮಾಡಿದ್ದೀರಿ. ಅದಕ್ಕೆ ನೀವು ಧರ್ಮಸ್ಥಳ ಮಂಜುನಾಥನ ಹೆಸರನ್ನ ಉಲ್ಲೇಖ ಮಾಡಿ ಅಥವಾ ಆಣೆಯನ್ನ ಮಾಡಿ ಯಾಕೆ ನೀವು ಇದರಿಂದ ತಪ್ಪಿಸಿಕೊಳ್ಳುವಂತಹ ಕೆಲಸವನ್ನ ಮಾಡಬಾರ್ದು? ಇಲ್ಲ, ನಾನು ಯಾವುದೇ ರೀತಿಯಾದಂತಹ ಸಹಿಯನ್ನ ಮಾಡಿಲ್ಲ, ಇದೆಲ್ಲವೂ ಕೂಡ ಷಡ್ಯಂತ್ರ ಅಂತ ನೀವು ಹೇಳಬಹುದಲ್ವಾ? ಯಾಕೆ ಹೇಳ್ತಾ ಇಲ್ಲ ಅಂತ ಹೇಳಿ ಬಿವೈ ವಿಜಯೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸ್ವಪಕ್ಷದ ನಾಯಕರೇ ಈಗ ಗಂಭೀರವಾದಂತಹ ಆರೋಪವನ್ನ ಏನ್ ಮಾಡ್ತಾ ಇದ್ದಾರೆ. ಯತ್ನಾಳ್ ಅವರು ಹೇಳಿದ ರೀತಿಯಾಗಿ ಎಲ್ಲವೂ ಕೂಡ ಅಡ್ಜಸ್ಟ್ಮೆಂಟ್ ರಾಜಕಾರಣ ನಡೀತಾ ಇದೆಯಾ ಬಿಜೆಪಿಯಲ್ಲಿ? ಪಕ್ಷದಲ್ಲಿ ಇದ್ದುಕೊಂಡು ಈ ರೀತಿಯಾಗಿ ಅಡ್ಡ ಮತದಾನ ಮಾಡೋದು ಅಥವಾ ಸ್ವಪಕ್ಷದಲ್ಲಿ ಇದ್ದುಕೊಂಡು ತಂದೆಯವರ ಸಹಿಯನ್ನ ಹಾಕಿ ಫೋರ್ಜರಿ ಮಾಡಿದ್ದು ಇದೆಲ್ಲವೂ ಕೂಡ ಗಮನದಲ್ಲಿದೆ. ಸೊ ಹಾಗಾಗಿ ಕಾಂಗ್ರೆಸ್ ಸರ್ಕಾರನೇ ಇದೆ ಈಗ ಆಡಳಿತದಲ್ಲಿ. ಯಾಕೆ ಕಾಂಗ್ರೆಸ್ ಸರ್ಕಾರ ಈ ವಿಜಯೇಂದ್ರ ಅವರು ಸೈನ್ ಮಾಡಿದ್ದಂತಹ ಕಡತಗಳನ್ನ ತೆಗೆದುಕೊಂಡು ಪರಿಶೀಲನೆಯನ್ನ ಮಾಡಬಾರದು ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಬಟ್ ಆದ್ರೆ ಸರ್ಕಾರ ಇದ್ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಳುವಂತಹ ವಿಚಾರಗಳು ಕೂಡ ಇಲ್ಲಿ ಕಾಣಸಿಗ್ತಾ ಇಲ್ಲ. ಮತ್ತೆ ಈ ಮೂಢ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾವು ಮಾತನಾಡ್ತಾ ಹೋಗೋದಾದ್ರೆ ಯತ್ನಾಳ್ ಅವರು ಗಂಭೀರ ಆರೋಪವನ್ನ ಮಾಡಿದ್ರು. ಬರೀ ಸಿದ್ದರಾಮಯ್ಯನವರನ್ನ ಮಾತ್ರ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಇದರಲ್ಲಿ ವಿಜಯೇಂದ್ರ ಅವರ ಕೈವಾಡವೂ ಕೂಡ ಇದೆ ಅನ್ನುವಂತಹ ಮಾತುಗಳನ್ನ ಆಡಿದ್ರು. ಯಾಕೆ ನಿಮ್ಮ ಪಕ್ಷದವರೇ ಇದ್ದೀರಿ, ನೀವೇ ತನಿಖೆಯನ್ನ ಮಾಡಬಹುದಲ್ವಾ ಅನ್ನುವಂತಹ ವಿಚಾರವನ್ನ ಕೂಡ ಅವರು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವರ ಪಾತ್ರ ಮಾತ್ರ ಇಲ್ಲ, ವಿಜಯೇಂದ್ರ ಅವರ ಪಾತ್ರವೂ ಕೂಡ ಇದೆ. ಸೊ ಹಾಗಾಗಿ ದಮ್ಮು ತಾಕತ್ತು ಅನ್ನೋದೇನಾದ್ರೂ ಕಾಂಗ್ರೆಸ್ ಸರ್ಕಾರಕ್ಕೆ ಇದ್ರೆ ನೀವೇ ತನಿಖೆಯನ್ನ ಕೈಗೊಳ್ಳಬಹುದಲ್ವಾ ಅನ್ನುವಂತಹ ವಿಚಾರವನ್ನ ಕೂಡ ಇಲ್ಲಿ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ. ಮತ್ತೆ ಹಿಂದೂ ವಿಚಾರಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಅವರು ಯತ್ನಾಳ್ ಅವರು ಮಾತನಾಡಿದ್ರು. ನಾನು ಮತ್ತೆ ಸಿಟಿ ರವಿ ಮಾತ್ರ ಟಾರ್ಗೆಟ್ ಆಗ್ತಾ ಇದೀವಿ, ಯಾಕೆ ವಿಜಯೇಂದ್ರ ಟಾರ್ಗೆಟ್ ಆಗ್ತಾ ಇಲ್ಲ? ಹೈಕಮಾಂಡ್ ನಾಯಕರು ತಿಪ್ಪೆ ಸಾರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈ ಹಿಂದೆ ವಾಗ್ದಾಳಿಯನ್ನ ನಡೆಸಿದ್ರು.